ವೆಲ್ಕಮ್ ಆಲ್ ಟು ಮೈ ಮಾಮ್ಸ್ ಕಿಚನ್ ಚಾನಲ್. ಇವತ್ತು ನಾವು ಚಿಕನ್ ಕೀಮಾ ಮತ್ತು ವಡೆ ಹೇಗೆ ಮಾಡೋದೆಂದು ತಿಳಿಸ್ಕೊಡ್ತೀವಿ. ಚಿಕನನ್ನು ಕ್ಲೀನ್ ಮಾಡಿ ಒಂದು ಜಾರಲ್ಲಿ ಆಯಿಲ್ ಹಚ್ಚಿ ಚಿಕನ್, ಅದ್ರಕ್ ಮತ್ತು ಬೆಳ್ಳುಳ್ಳಿ ಹಾಕಿ ಮತ್ತು ಪುಟಾಣಿ ಪೌಡರ್ 1-2 ಸ್ಪೂನಷ್ಟು ಹಾಕಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇವಾಗ ಗ್ರೈಂಡ್ ಮಾಡಿ. ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಅದರಿಂದ ಮತ್ತು ನೀವು ಬೇಕಾದರೂ ವಡಾನು ಮಾಡ್ಕೊಳ್ಬೋದು. ಅದಕ್ಕಂತ ವಡಾನು ಸಪ್ರೇಟ್ ತರಿಸ್ತಾ ಇದ್ದೀವಿ. ಇದರಲ್ಲಿ ಇವಾಗ ಕರಿ ಮಾಡ್ಕೊಳ್ಳೋಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿ, ಅದ್ರಕ್ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅದು ಇವಾಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ಒಂದು ಪ್ಯಾನಲ್ಲಿ 5 ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಕಿ ಮತ್ತು ಅದು ಉಂಡೆಗಳನ್ನು ಮಾಡಿದ್ವಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಟೊಮ್ಯಾಟೊ ಹಾಕಿ, ಸಣ್ಣ ಟೊಮ್ಯಾಟೊ ನಡಿತೀವಿ, ಮತ್ತು ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿ ಫ್ರೈ ಮಾಡಿ. ಇವಾಗ ಅದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕಿ, ಗಟ್ಟಿ ಆಗಬಾರ್ದಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸಿ. ಮತ್ತು ಮಸಾಲ ಪೌಡರ್ ಹಾಕಿ, ಮನೆಯಲ್ಲಿ ತಯಾರಿಸಿರೋದು ಮಸಾಲ ಪೌಡರ್. ಇವಾಗ ಒಂದು 5 to 10 ಮಿನಿಟ್ಸ್ ಅದು ಕುದಿಯಲಿಕ್ಕೆ ಬಿಡಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೋದು. ನೋಡಿ ಫ್ರೆಂಡ್ಸ್, ಕೀಮಾ ಬಾಲ್ಸ್ ರೆಡಿ ಆಗಿದೆ. ಇವಾಗ ನೀವು ವಡಾನು ತಯಾರು ಮಾಡ್ಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ವಡ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. 5 ಮಿನಿಟ್ಸ್ ಅಷ್ಟೇ. ಇವಾಗ ಆಗಿದೆ ಫ್ರೆಂಡ್ಸ್, ಚಿಕನ್ ವಡ ಆಗಿದೆ. ನೋಡಿ ಫ್ರೆಂಡ್ಸ್, ಚಿಕನ್ ಕೀಮಾ ಮತ್ತು ವಡ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.